ಸರ್ ಇನ್ನು ಈಗ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕು ಅಂತ ಆ ಥಾಟ್ ಹೆಂಗೆ ಬಂತು ನಿಮಗೆ? ಸೊ ಆಕ್ಚುಲಿ ನಾವು ಫಸ್ಟ್ ಡಬ್ಬಿಂಗ್ ಕಾಪಿ ನೋಡಿದಾಗ ನಮಗೆ ಅದು ಪ್ರಿಕ್ ಆಯ್ತು. ಸೊ ಈವನ್ ನಾನು ಕಡಾ ಸರ್ಗೆ ಪ್ರೊಡ್ಯೂಸರ್ಗೆ ಒಂದು ಫಸ್ಟ್ ಕಾಪಿ ನಾವು ತೊಗೊಳಕ್ಕೂ ಮುಂಚೆನೆ ನಾನು ಎಡಿಟ್ರು ನಮ್ಮ ಎಡಿಟಿಂಗ್ ರೂಮಲ್ಲಿ ಇತ್ತು, ಯಾವುದೋ ಒಂದು ರೆಫರೆನ್ಸ್ ಮ್ಯೂಸಿಕ್ ಹಾಕೊಂಡು ಕಟಿಂಗ್ ಮಾಡಿದ್ಮೇಲೆ ಒಂದು ಆ ಸಿನಿಮಾ ನೋಡ್ಬೇಕಾದ್ರೆ ಇವನ್ ಇಬ್ರು ಅಳ್ತಾ ಇದ್ದೀವಿ ನೈಟ್. ಸೊ ಕತ್ಲಲ್ಲಿ ಆ ಡಾರ್ಕ್ ರೂಮಲ್ಲಿ. ಸೊ ಅವಾಗ ಆಯಿತು, ಇಲ್ಲ ಇದೇನೋ ವರ್ಕ್ ಆಗುತ್ತೆ ಮಾಡೋಣ ಅಂತೇಳಿ ಅವಾಗ ಸರ್ಗೊಂದ್ಸರಿ ತೋರಿಸಾದ್ಮೇಲೆ ಅವರು ನನಗೆ ಆ್ಯಕ್ಚುಲಿ ಅವಾಗ ಹೇಳಿದ ಕನ್ನಡ ಡಬ್ಬಿಂಗ್ ಮುಗಿದ್ಮೇಲೆ ಆಮೇಲೆ ಹೇಳಿದ್ರು ಇಲ್ಲ ಇಮಿಡಿಯೇಟ್ ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ ಹೋಗ್ಬಿಡೋಣ ಅಂತ. ಸೊ ಇಮಿಡಿಯೇಟ್ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ, ತಮಿಳ್ ಮಾಡಿದ್ವಿ ಅವಾಗ ಫಸ್ಟ್. ಕನ್ನಡ ತಮಿಳ್ ರೆಡಿ ಇಟ್ಕೊಂಡ್ವಿ. ಟೀಸರ್ ಬರೋಕ್ಕಿಂತ ಮುಂಚೆ ಟೈಟಲ್ ಟೀಸರ್ ರಿಲೀಸ್ ಆದಮೇಲೆ ಒಂದಷ್ಟು ಮಾರ್ಕೆಟಿಂಗ್ ಟೀಮ್ ನಮ್ಮ ಕಾಂಟ್ಯಾಕ್ಟ್ ಮಾಡುತ್ತೆ, ಫೋನ್ಗಳು ಬರುತ್ತೆ. ಸೊ ಅವಾಗ ನಾವು ಹೇಗೇನು ಮತ್ತೆ 3 ಲ್ಯಾಂಗ್ವೇಜ್ನ ಅಡಿಷ್ನಲ್ ಆಗಿ ಮಾಡಿ ಒಟ್ಟಿಗೆ ಬಂದಿದ್ದೆ. ಎಸ್, ಇನ್ನು ನಿರೀಕ್ಷಾ ಅವರೇ, ಇನ್ನು ಕನಕ ಪಾತ್ರ ನಿಮ್ಮದು, ಈ ಒಂದು ಪಾತ್ರ ನಿಮಗೆ ಹೆಂಗೆ ಸಿಕ್ತು, ಹೆಂಗಿದೆ ಈ ಪಾತ್ರ? ಅಂದರೆ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ? ಯಾಕಂದರೆ ಹಳ್ಳಿ ಹುಡುಗಿ ಪಾತ್ರ ಹೀಗಾಗಿ. ಹೌದು, ಇಲ್ಲ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಫಸ್ಟು ಇಂದ್ರಾನಗರಲ್ಲೇ ಕರೆದಿದ್ದು ಸರ್, ಈ ಥರ ಒಂದು ಪಾತ್ರ ಇದೆ. ನನಗೂ ಖುಷಿ ಆಯ್ತು, ಯಾಕಂದರೆ ನಾನು ಇವತ್ತವರೆಗೂ ಮಾಡಿದ ಪಾತ್ರಗಳಲ್ಲಿ ವಿಭಿನ್ನ ಕ್ಯಾರೆಕ್ಟರ್, ಒಂದು ಸ್ವಲ್ಪ ಮಾಡರ್ನ್ ರೋಲ್ಸ್ ಮಾಡ್ತೀವಿ ಅಥವಾ ಹೋಮ್ಲಿ ಗರ್ಲ್ ಮಾಡ್ತೀವಿ, ಬಟ್ ಇದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್, ಹಳ್ಳಿ ಹುಡುಗಿ ಉದ್ದ ಜಡೆ ಬಿಟ್ಕೊಂಡು ಲಂಗದವನಿ. ನಾನು ಆ ಥರ ಇಲ್ಲ. ಸೊ ಆಬ್ವಿಯಸ್ಲಿ ಅನ್ ಆ್ಯಕ್ಟಿಂಗ್ ದ್ಯಾಟ್ ಒಂದು ಚಾಲೆಂಜ್ ಇತ್ತು, ಖಂಡಿತವಾಗ್ಲೂ ಇತ್ತು. ಬಿಕಾಸ್ ಆ ಮ್ಯಾನರಿಸಮ್ ಆಗಿರಲಿ, ಆ ಲ್ಯಾಂಗ್ವೇಜು ನಾವು ಡಿಫ್ರೆಂಟ್. ಸೊ ಹೆಂಗೆಂಗೋ ಸರ್ ಮಾಡಿಸಿದ್ರು, ಚೆನ್ನಾಗಿ ಬಂದಿದೆ. ಈಗ ಜನ ಅಪ್ರಿಷಿಯೇಟ್ ಮಾಡ್ತಾ ಇರುವಾಗ ತುಂಬ ಖುಷಿ ಆಗ್ತಾ ಇದೆ. ತುಂಬ ಮುದ್ದಾಗೂ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಬಟ್ ಇಟ್ ವಾಸ್ ರಿಯಲಿ ವೆರಿ ಚಾಲೆಂಜಿಂಗ್, ಯಾಕಂದ್ರೆ ಗದ್ದೆಯಲ್ಲಿ ಓಡಾಡ್ಕೊಂಡು ಕೆಲವೊಂದ್ಸಲ ಚಪ್ಪಲಿ ಇಲ್ಲ, ಕೆಲವೊಂದ್ಸಲ ಲೈಕ್ ಆ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗೋದು ಕಷ್ಟ. ಬಟ್ ಅಲ್ಲಿಂದ ವಾಪಸ್ ಬರುವಾಗ ಬೇಜಾರಾಗ್ತಾ ಇವು ಬಿಟ್ಟು ಹೋಗ್ಬೇಕಲ್ವ. ವೆರಿ ನೈಸ್. ಇನ್ನು ಕಾಡಾ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ತುಂಬಾ ರಾ ಹಾಗೆ ರಗ್ಗಡ್ ಪಾತ್ರ. ಸೊ ಇದಕ್ಕೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು, ಹೋಮ್ ವರ್ಕ್ ಹೇಗಿತ್ತು ಸರ್? ಪ್ರಿಪ್ರೇಷನ್ ಏನಿಲ್ಲ, ಫಸ್ಟ್ ಬೇಸಿಕ್ ಪ್ರಿಪ್ರೇಷನ್ ಅಂದರೆ ಬಿಯರ್ಡ್ ಎಷ್ಟು ಬೆಳೆಸಬೇಕು, ಲಾಂಗ್ ಏರ್ ಎಷ್ಟು ಬೆಳೆಸಬೇಕು, ಅದು ಪ್ರಿಪ್ರೇಷನ್ ಇತ್ತು. ಸೊ ಅಫ್ಕೋರ್ಸ್ ನಮಗೆ ಹಂಟಿಂಗ್ ಸೀನ್ಗಳೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಜಿಮ್ಮಿಂಗ್ ಎಲ್ಲ ಮಾಡ್ಕೊಂಡಿದ್ವಿ, ಅಂದರೆ ಫಿಟ್ ಆಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಅದೆಲ್ಲ ಪ್ರಿಪ್ರೇಷನ್ ಚೆನ್ನಾಗಾಗ್ತಿತ್ತು. ಆಮೇಲೆ ಸ್ಕ್ರಿಪ್ಟಿಗೆ ನಾನು ವೆಂಕಿ ಇಬ್ಬರೇ ಕೂತಿದ್ರಿಂದ, ಸೊ ಅವರಿಗೆ ನಾವಿಬ್ಬರು ಮಾಡುವಾಗ ಡಿಸ್ಕಷನ್ ಮಾಡಿ 6 months ನಾವು ವರ್ಕ್ ಮಾಡ್ತೀವಿ ಸ್ಕ್ರಿಪ್ಟಿಗೋಸ್ಕರ. ಹಂಗಾಗಿ ಅದು ಎವ್ರಿ ಮೂಮೆಂಟ್ ಸ್ಕ್ರಿಪ್ಟ್ ಮಾಡುವಾಗ ಒಟ್ಟಿಗಿದ್ದರಿಂದ ನಮ್ಗೆ ಯಾವ ಸೀನು ಡಿಫಿಕಲ್ಟ್ ಅಂತ ಅನಿಸ್ತಿರ್ಲಿಲ್ಲ. ಯಾಕೆಂದರೆ ನಮಗೆ ಮೊದಲೇ ಡಿಸ್ಕಷನ್ ಆಗಿರೋದ್ರಿಂದ ಶಾರ್ಟ್ ಹಿಂಗೆ ಇರುತ್ತೆ, ಕಂಪೋಸಿಷನ್ ಹಿಂಗೆ ಇರುತ್ತೆ. ಸೊ ಅದೆಲ್ಲ ನಮಗೆ ತಲೆಯಲ್ಲಿ ಆಗಲೇ ಕೂತ್ಬಿಟ್ಟಿತ್ತು ಅದು ಆ್ಯಕ್ಚುಲಿ. ಸೊ ಹಂಗಾಗಿ ಎಲ್ಲದು ಈಸಿ ಆಗ್ತಾ ಹೋಗಿತ್ತು ನಮಗೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇದ್ರೂ ನನಗೆ ಅದು ಡಿಫಿಕಲ್ಟ್ ಅಂತ ಅನಿಸ್ಲಿಲ್ಲ. ಯಾಕೆಂದರೆ ಈವನ್ ಸೀನಿಯರ್ಸ್ ಎಲ್ಲ ಇದ್ದರು, ಮೊದಲೇ ಸ್ಕ್ರಿಪ್ಟ್ ಬಗ್ಗೆ ಡೈಲಾಗ್ ಬಗ್ಗೆ ಎಲ್ಲ ಗೊತ್ತಿದ್ರಿಂದ. ಸೊ ಇಟ್ ವಾಸ್ ಸೊ ಈಸಿ ಫಾರ್ ಮೀ ಟು ಪರ್ಫಾರ್ಮ್ ಅಂತ ಅನಿಸ್ತಾ ಇತ್ತು. ಎಸ್, ಸೊ ಅದೇ ಪ್ರಿಪ್ರೇಷನ್ ಅಂದ್ರೆ ಅದೇನೆ, ಸ್ಕ್ರಿಪ್ಟ್ ಬಗ್ಗೆ ಪ್ರಿಪ್ರೇಷನ್ ಇತ್ತು. ಡಾನ್ಸ್ ಅದೆಲ್ಲ ಹೆಂಗೆ? ಇಲ್ಲ, ನಾನು ಡ್ಯಾನ್ಸರ್ ಅಂತ ಅಲ್ವೇ ಅಲ್ಲ. ಸೂಪರ್ ಆಗಿ ಡಾನ್ಸ್ ಮಾಡಿದೀರಾ ಸಾಂಗ್ ಅಲ್ಲಿ, ರತನಿ ಸಾಂಗ್ ಅಲ್ಲಿ. ಏನಾಯ್ತಂದ್ರೆ ಆ್ಯಕ್ಚುಲಿ ಮೂವಿ ಚೆನ್ನಾಗಿ ಬರ್ಬೇಕಂತ ಆಯ್ತಲ್ವ, ನಮಗೆ ಬೆಸ್ಟ್ ಕೊರಿಯೋಗ್ರಾಫರ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ಯಾರು ಭೂಷಣ್ ಮಾಸ್ಟ್ರು ಮತ್ತು ಧನು ಮಾಸ್ಟ್ರು, ಆಮೇಲೆ ಕ್ಯಾಪ್ಟನ್ ಕಿಶೋರ್ ಇವರೆಲ್ಲ ಮಾಡಿದ್ದಾರೆ. ಧನು ಮಾಸ್ಟ್ರು ರತನಿ ಸಾಂಗ್ ಯಾವ ತುಂಬ ಪಾಪ್ಯುಲರ್ ಆಗಿದೆ ಈಗ, ಅದಕ್ಕೆ ಧನು ಮಾಸ್ಟ್ರು ಬೇಕಂತ ಆಯ್ತು, ಮಾಡಿ ಫೈನಲೈಸೇಷನ್ ಎಲ್ಲ ಮಾಡಿ. ಚಳಿ ಬಿಟ್ಟು ಕುಣಿದಿದ್ದೀರಾ ಅದರಲ್ಲಿ? ಕರೆಕ್ಟ್, ಚಳಿದೆಲ್ಲ ಓಕೆ, ಬಟ್ ನಾನು ಡ್ಯಾನ್ಸರ್ ಅಲ್ವಲ್ಲ, ಅವ್ರ ಟ್ಯಾಲೆಂಟಿಗೆ ನಾನು ಮ್ಯಾಚ್ ಮಾಡಬೇಕಲ್ಲ. ತೊಗೊಳ್ಳೋದನ್ನ ತೊಗೊಂಡಾಯ್ತು ಮಾಸ್ಟರ್ನ, ಆದರೆ ಅವರು ಹೇಳ್ಕೊಡೋ ಸ್ಟೈಲಿಗೆ ನಾನು ಮಾಡಬೇಕಲ್ಲ, ಅದು ದೊಡ್ಡ ಚಾಲೆಂಜ್ ಆಗಿತ್ತು. ಅವರಿಲ್ಲ, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ಅವರ ಅಸಿಸ್ಟೆಂಟ್ಗಳನ್ನೆಲ್ಲ ಬಿಟ್ಟು ಮನೆ ಕಳಿಸ್ತಾ ಇದ್ರು, ಪ್ರಾಕ್ಟೀಸ್ ಎಲ್ಲ ಕೊಡ್ತಾ ಇದ್ರು. ಅಂದರೆ 15 to 20 days ನನಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅದೆಲ್ಲ ಏನು ನೋಡ್ತಾ ಇದ್ದಾರೆ, ಯಾಕೆ ಜನ ಲೈಕ್ ಮಾಡ್ತಾ ಇದ್ದಾರೆ, ಅದೆಲ್ಲ 15-20 days ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಅದಾದಮೇಲೆ ಆ ಥರ ಮಾಡ್ಲಿಕ್ಕಾಯ್ತು. ಇಲ್ಲಾಂದ್ರೆ ಆಲ್ ಆಫ್ ಎ ಸಡನ್ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಪ್ರೊಫೆಷನಲಿ ಡ್ಯಾನ್ಸರ್ ಅಲ್ವೇ ಅಲ್ಲ, ಐ ಥಿಂಕ್ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ ಅಂತ. ಬಟ್ ಅದು ಗೊತ್ತಾಗಲ್ಲ ಫಸ್ಟ್ ಟೈಮ್ ಅಂತ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಅಲ್ಲ, ಅವ್ರು ಚೆನ್ನಾಗಿ ಹೇಳ್ಕೊಟ್ರು. ಸೊ ಬಿಕಾಸ್ ಆಫ್ ದಟ್ ಔಟ್ಕಮ್ ಆ ಥರ ಬಂದಿದೆ. ಓಕೆ.